ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಂದು ದೇಶ ಒಂದು ಚುನಾವಣೆಯ ವಿಧೇಯಕ ಮಂಡನೆಯಾಗಿದೆ. ಚಳಿಗಾಲದ ಅಧಿವೇಶನದಲ್ಲಿ ಈ ಮಸೂದೆಯನ್ನ ಮಂಡನೆ ಮಾಡಲಾಗಿದ್ದು, ಇದನ್ನು ಜೆಪಿಸಿ ಅಂದ್ರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ವರ್ಗಾಯಿಸಲಾಗಿದೆ. ಈ ಮೂಲಕ ಈ ವಿಧೇಯಕದ ವಿರುದ್ಧ ಕೇಳಿ ಬರ್ತಾ ಇರೋ ದನಿಗಳನ್ನ ಕಡಿಮೆ ಮಾಡಿ ಪ್ರತಿಪಕ್ಷ ಸದಸ್ಯರ ಬೆಂಬಲವನ್ನು ಕೂಡ ಪಡ್ಕೊಳ್ಳೋದಕ್ಕೆ ಸರ್ಕಾರ ಒಂದಷ್ಟು ಕಾಲಾವಕಾಶವನ್ನು ತಗೊಳ್ತಾ ಇದೆ ಮತ್ತು ಎಲ್ಲರನ್ನೂ ಒಳಗೊಂಡಂತೆ ವಿಧೇಯಕವನ್ನು ರೂಪಿಸಿ ಅದನ್ನು ಕಾಯ್ದೆಯನ್ನಾಗಿ ಮಾರ್ಪಾಟು ಮಾಡುವ ನಿಟ್ಟಲ್ಲಿ ಕೇಂದ್ರ ಸರ್ಕಾರ ಪ್ರಯತ್ನವನ್ನು ನಡೆಸಿದೆ. ಪ್ರತಿಪಕ್ಷಗಳ ಸದಸ್ಯರ ಬೆಂಬಲವನ್ನು ಕೂಡ ಪಡ್ಕೊಳ್ಳೋದಕ್ಕೆ ಸರ್ಕಾರ ಒಂದಷ್ಟು ಕಾಲಾವಕಾಶವನ್ನು ತಗೊಳ್ತಾ ಇದೆ. ಇನ್ನು ಈ ವಿಧೇಯಕ ಮಂಡನೆಯಾದ ಬೆನ್ನಲ್ಲೇ ಪ್ರಾದೇಶಿಕ ಪಕ್ಷಗಳು ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದು, ಇದು ಪ್ರಜಾತಂತ್ರ ವಿರೋಧಿ ಕೃತ್ಯ ಅನ್ನೋ ಆರೋಪಗಳನ್ನ ಮಾಡಿವೆ. ಹಾಗಾದ್ರೆ ಏನಿದು ಒನ್ ನೇಷನ್ ಒನ್ ಎಲೆಕ್ಷನ್? ಭಾರತದಲ್ಲಿ ಇದು ಸಾಧ್ಯ ಆಗತ್ತಾ? ಆಗಾಗ ಅತಂತ್ರ ವಿಧಾನಸಭೆಗಳನ್ನ ಪಕ್ಷಾಂತರಗಳ ಮೂಲಕ ಪತನಗೊಳ್ಳುವ ಸರ್ಕಾರಗಳನ್ನ ಕಾಣುವ ನಮ್ಮ ದೇಶದಲ್ಲಿ ಈ ಒಂದೇ ಬಾರಿಯ ಚುನಾವಣೆ ಅನ್ನೋದು ವರ್ಕೌಟ್ ಆಗತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಒನ್ ನೇಷನ್ ಒನ್ ಎಲೆಕ್ಷನ್ ಇಡೀ ದೇಶದಲ್ಲಿ ಒಂದೇ ಬಾರಿ ಚುನಾವಣೆಗಳನ್ನು ನಡೆಸುವ ಮೂಲಕ ಸಂಪನ್ಮೂಲಗಳನ್ನು ಉಳಿಸುವ ಮತ್ತು ಸರ್ಕಾರಿ ಯಂತ್ರಾಂಗ ಪದೇ ಪದೇ ಚುನಾವಣೆಗಳಿಗೆ ಬಳಕೆಯಾಗದಂತೆ ನೋಡಿಕೊಳ್ಳುವ ಪ್ರಯತ್ನ ಇದು. ದೇಶದ ಎಲ್ಲ ರಾಜ್ಯಗಳ ವಿಧಾನಸಭೆಗಳಿಗೆ ಮತ್ತು ಲೋಕಸಭೆಗೆ ಕೂಡ ಏಕಕಾಲಕ್ಕೆ ಚುನಾವಣೆಗಳು ನಡೆಯುತ್ತವೆ. ನೀವು ನಿಮ್ಮ ಶಾಸಕರ ಆಯ್ಕೆಗೆ ಮತಗಟ್ಟೆಗೆ ಹೋದ್ರೆ ಅದರ ಜೊತೆಗೆ ನಿಮ್ಮ ಎಂಪಿಗೆ ಕೂಡ ವೋಟ್ ಹಾಕಿ ಬರ್ತೀರಿ. ಇಬ್ಬರನ್ನು ಒಂದೇ ಬಾರಿ ಎಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಇದು ಎಷ್ಟು ವ್ಯವಸ್ಥಿತವಾಗಿರುತ್ತೆ ಅಂದ್ರೆ, ಮೊದಲ ಅಧಿವೇಶನ ಶುರುವಾಗುತ್ತಲ್ಲ, ಅದರ ಮೊದಲ ಭಾಷಣದಲ್ಲೇ ರಾಷ್ಟ್ರಪತಿಗಳು ಮುಂದಿನ ಚುನಾವಣೆ ಯಾವಾಗ ನಡೆಯುತ್ತೆ ಅನ್ನೋದನ್ನ ನಿರ್ಧಾರ ಮಾಡಿ ಹೇಳಿಬಿಡಬಹುದು. ಈಗ ಅಮೆರಿಕಾದಲ್ಲಿ ಪ್ರತಿ ಚುನಾವಣೆಯು ನಿಗದಿತ ದಿನದಂದೇ ನಡೆಯುತ್ತೆ. ಒಮ್ಮೆ ಸರ್ಕಾರ ರಚನೆಯಾದ ನಂತರದ 4 ವರ್ಷಗಳಿಗೆ ನವೆಂಬರ್ ತಿಂಗಳ ಮೊದಲ ಸೋಮವಾರದ ನಂತರ ಬರೋ ಮಂಗಳವಾರ ಅವರು ಅಧ್ಯಕ್ಷೀಯ ಚುನಾವಣೆಯನ್ನು ಮಾಡ್ತಾರೆ. ಇದು ಫಿಕ್ಸ್. ಹಾಗೆ ಭಾರತದಲ್ಲಿ ಕೂಡ ಲೋಕಸಭೆ ಹಾಗೂ ವಿಧಾನಸಭೆಗಳಿಗೆ ಒಂದು ನಿರ್ದಿಷ್ಟ ಚುನಾವಣಾ ದಿನಾಂಕ 5 ವರ್ಷ ಮೊದಲೇ ಫಿಕ್ಸ್ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಹಾಗೆ ಒಮ್ಮೆ ಮತಗಟ್ಟೆಗೆ ಹೋದ್ರೆ MLA ಮತ್ತು MP ಇಬ್ಬರಿಗೂ ವೋಟ್ ಹಾಕಿ ಬಂದುಬಿಟ್ರೆ ನಮ್ಮ ಕೆಲಸ ಮುಗೀತು. ಪ್ರತಿ ಬಾರಿ ಚುನಾವಣಾ ನೀತಿ ಸಂಹಿತೆಯ ಹೆಸರಲ್ಲಿ ಸರ್ಕಾರಿ ಕೆಲಸಗಳು ಕುಂಠಿತವಾಗೋದು, ಮಂತ್ರಿಗಳು, ಶಾಸಕರು, ಸಂಸದರು ಪದೇ ಪದೇ ಚುನಾವಣಾ ಪ್ರಚಾರಕ್ಕೆ ಹೋಗಿ ಸರ್ಕಾರಿ ಕೆಲಸಗಳು ನಡೀದೇ ಇರೋದು, ಊರುಗಳಲ್ಲಿ ಪದೇ ಪದೇ ರಾಜಕೀಯ ಮಾಡಿಕೊಂಡು ಜನ ಬಡದಾಡೋದು, ಇದೆಲ್ಲ ತಪ್ಪುತ್ತೆ. 5 ವರ್ಷಕ್ಕೊಮ್ಮೆ ಚುನಾವಣೆ ಅದೊಂದು ಉತ್ಸವದಂತೆ ನಡೆದು ಆ ನಂತರ 5 ವರ್ಷ ಜನ ಶಾಂತಿಯಿಂದ ಇರೋದಕ್ಕೆ, ಸರ್ಕಾರ ತನ್ನ ಕೆಲಸ ತಾನು ಮಾಡ್ಕೊಂಡು ಹೋಗೋದಕ್ಕೆ ಇದು ಸಹಕಾರಿಯಾಗತ್ತೆ. ಇದರಿಂದ ಅಭಿವೃದ್ಧಿಗೆ ವೇಗ ಸಿಗುತ್ತೆ ಅನ್ನೋ ಲೆಕ್ಕಾಚಾರಗಳು ಈ ಒನ್ ನೇಷನ್ ಒನ್ ಎಲೆಕ್ಷನ್ನ ಹಿಂದಿವೆ. ರಾಮನಾಥ ಕೋವಿಂದ ಅವರ ನೇತೃತ್ವದ ಸಮಿತಿ ದೇಶದಲ್ಲಿ ಒಂದೇ ಬಾರಿಗೆ ಚುನಾವಣೆಗಳನ್ನು ನಡೆಸೋದರ ಸಾಧಕ ಬಾಧಕಗಳ ಬಗ್ಗೆ ಸಾಕಷ್ಟು ತಿಂಗಳ ಕಾಲ ಅಧ್ಯಯನ ನಡೆಸಿ ವರದಿಯೊಂದನ್ನು ಸಲ್ಲಿಸಿದೆ. ದೇಶದಲ್ಲಿ ಪದೇ ಪದೇ ಚುನಾವಣೆಗಳನ್ನು ಮಾಡೋದ್ರಿಂದ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುತ್ತೆ, ಅಭಿವೃದ್ಧಿ ಕುಂಠಿತ ಆಗುತ್ತೆ, ಜನ ರಾಜಕಾರಣದ ಮೇಲಿನ ನಂಬಿಕೆಯನ್ನು ಕಳ್ಕೊಳ್ತಾರೆ. ಹೀಗಾಗಿ ಒಂದೇ ಬಾರಿಗೆ ಚುನಾವಣೆಯನ್ನು ನಡೆಸೋದ್ರ ಮೂಲಕ ಇದೆಲ್ಲದಕ್ಕೂ ಕಡಿವಾಣ ಹಾಕೋದಿಕ್ಕೆ ಸಾಧ್ಯ ಆಗುತ್ತೆ. ಚುನಾವಣೆಗೂ ಒಂದು ಟೈಮ್ ಟೇಬಲ್ ಅಂತ ಇದ್ದು ಬಿಟ್ರೆ ದೇಶ ಚುನಾವಣೆಗೆ ಸಜ್ಜಾಗುತ್ತೆ. ಪದೇ ಪದೇ ಸರ್ಕಾರಗಳು ಉರುಳೋದು ಕೂಡ ಒಂದು ಹಂತಕ್ಕೆ ತಪ್ಪುತ್ತೆ ಅಂತ ಆ ವರದಿಯಲ್ಲಿ ತಿಳಿಸಲಾಗಿದೆ. ಜೊತೆಗೆ ಈ ಒಂದೇ ಚುನಾವಣೆಗಳ ಪಟ್ಟಿಗೆ ಪುರಸಭೆ ಮತ್ತು ಪಂಚಾಯಿತಿ ಚುನಾವಣೆಗಳನ್ನು ಕೂಡ ಜೋಡಿಸಬೇಕು ಅನ್ನೋ ಶಿಫಾರಸನ್ನು ಕೂಡ ಆ ಸಮಿತಿ ಮಾಡಿದೆ. ಇನ್ನು ಈ ಒಂದು ದೇಶ ಒಂದು ಚುನಾವಣೆಯನ್ನು ಜಾರಿಗೆ ತರೋದಕ್ಕೆ ನಮ್ಮ ಸಂವಿಧಾನಕ್ಕೆ ಕೆಲ ತಿದ್ದುಪಡಿಗಳ ಅವಶ್ಯಕತೆ ಕೂಡ ಇರುತ್ತೆ. ಈಗಿನ ಕೆಲ ಪದ್ಧತಿಗಳನ್ನು ನಾವು ಬದಲಿಸ್ಕೋಬೇಕಾಗತ್ತೆ. ಉದಾಹರಣೆಗೆ, ನಮ್ಮಲ್ಲಿ ಒಂದೇ ಬಾರಿಗೆ ಎಲೆಕ್ಷನ್ ಮಾಡೋ ಪದ್ಧತಿ ಜಾರಿಯಾಯಿತು ಅಂತ ಇಟ್ಕೊಳ್ಳಿ. ಆ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ರಾಜ್ಯದ ಸರ್ಕಾರ ಅಲ್ಪಮತಕ್ಕೆ ಕುಸಿತು ಅಂತ ಇಟ್ಕೊಳ್ಳೋಣ. ಆಗ ಅಲ್ಲಿ ಏನು ಮಾಡಬೇಕು? ಮುಂದೆ ಲೋಕಸಭೆಗೆ ಚುನಾವಣೆ ಆಗೋವರೆಗೆ ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಿ ಅದನ್ನು ಆ ರಾಜ್ಯವನ್ನು ಪ್ರಜಾಪ್ರಭುತ್ವದಿಂದ ದೂರ ಇಡಬೇಕಾ? ಇಂಥ ಪ್ರಶ್ನೆಗಳಿಗೆ ಕೂಡ ಇಲ್ಲಿ ಉತ್ತರವನ್ನು ಹುಡುಕುವ ಕೆಲಸ ನಡೀತು. ಅಂಥ ಸಂದರ್ಭದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರೋದಕ್ಕಾಗೋದಿಲ್ಲ. ಬದಲಿಗೆ ಅಲ್ಲಿ ಮತ್ತೆ ಚುನಾವಣೆಗಳು ನಡೆಯುತ್ತವೆ. ಆ ಚುನಾಯಿತ ಸರ್ಕಾರದ ಅವಧಿ ಮುಂದಿನ ಸಾರ್ವತ್ರಿಕ ಚುನಾವಣೆಯವರೆಗೆ ಮಾತ್ರ ಇರುತ್ತೆ. ಅಂದ್ರೆ 2 ವರ್ಷಕ್ಕೆ ಒಂದು ಸರ್ಕಾರ ಬಿದ್ದು ಹೋದ್ರೆ ಅಲ್ಲಿ ಚುನಾಯಿತಗೊಳ್ಳುವ ಮತ್ತೊಂದು ಸರ್ಕಾರದ ಅವಧಿ ಮುಂದಿನ 3 ವರ್ಷಗಳಿಗೆ ಮಾತ್ರ ಇರುತ್ತೆ. ಈಗ ಹೇಗೆ ಒಂದು ವಿಧಾನಸಭೆ ಅಥವಾ ಲೋಕಸಭೆಯ ಅವಧಿಯಲ್ಲಿ ಆಯ್ಕೆಯಾದ ಶಾಸಕ ಅಥವಾ ಸಂಸದ ರಾಜೀನಾಮೆ ಕೊಟ್ಟರೆ ಅಥವಾ ಸಾವಿಗೀಡಾದ್ರೆ ಅವನ ಕ್ಷೇತ್ರದಲ್ಲಿ ನಡೆಯುವ ಉಪಚುನಾವಣೆಯಲ್ಲಿ ಆಯ್ಕೆಯಾಗಿ ಬರುವ ಅಭ್ಯರ್ಥಿಯ ಅವಧಿ ಆ ಉಳಿದ ಸದನದ ಅವಧಿಗೆ ಮಾತ್ರ ಇರುತ್ತೋ, ಹಾಗೆ ಇಲ್ಲಿ ಯಾವುದಾದರೂ ಸರ್ಕಾರ ಪತನಗೊಂಡು ಅಲ್ಲಿ ನಡೆಯುವ ಉಪಚುನಾವಣೆಯಲ್ಲಿ ಆಯ್ಕೆಯಾಗಿ ಹೊಸತಾಗಿ ರಚನೆಗೊಳ್ಳುವ ಸರ್ಕಾರದ ಅವಧಿ ಕೂಡ ಮುಂದಿನ ಸಾರ್ವತ್ರಿಕ ಚುನಾವಣೆ ಅಂದ್ರೆ ಏಕಕಾಲದ ಚುನಾವಣೆಯವರೆಗೆ ಮಾತ್ರ ಇರುತ್ತೆ. ಇದನ್ನು ಜಾರಿಗೆ ತರೋದಕ್ಕೆ ಸಂವಿಧಾನಕ್ಕೆ ಒಂದು ತಿದ್ದುಪಡಿಯನ್ನು ತರಬೇಕು. ಅದಕ್ಕಾಗಿ ಸಂವಿಧಾನ 129ನೇ ತಿದ್ದುಪಡಿ ಮಸೂದೆ 2024 ಮಂಗಳವಾರ ಸದನದಲ್ಲಿ ಮಂಡಿಸಲಾಯಿತು. ಗೆಳೆಯರೆ, ಏಕಕಾಲಕ್ಕೆ ಚುನಾವಣೆಯನ್ನು ನಡೆಸಬೇಕು ಅನ್ನೋದಾದರೆ ಸಂಸತ್ತಿನ ಕಾಲಾವಧಿಯನ್ನು ತಿಳಿಸುವ
ಆರ್ಟಿಕಲ್ 83, ರಾಜ್ಯ ಸರ್ಕಾರಗಳ ಕಾಲಾವಧಿಯನ್ನು ತಿಳಿಸುವ ಆರ್ಟಿಕಲ್ 172 ಮತ್ತು ಆರ್ಟಿಕಲ್ 327. ಇದು ಲೋಕಸಭೆ ಹಾಗೂ ವಿಧಾನಸಭೆಗಳಿಗೆ ಚುನಾವಣೆಗಳನ್ನು ನಡೆಸುವ, ಕ್ಷೇತ್ರ ಪುನರ್ವಿಂಗಡಣೆ ಮಾಡುವ ಅಧಿಕಾರವನ್ನು ಸಂಸತ್ತಿಗೆ ಕೊಡುತ್ತೆ. ಈ 3 ಆರ್ಟಿಕಲ್ಗಳಿಗೆ ಒಂದಷ್ಟು ತಿದ್ದುಪಡಿಯನ್ನು ತರಬೇಕಾಗುತ್ತೆ. ಒಂದು ವೇಳೆ ಚುನಾವಣಾ ಆಯೋಗಕ್ಕೆ ಈ ಸಾರ್ವತ್ರಿಕ ಚುನಾವಣೆಗಳ ಜೊತೆಗೆ ಯಾವುದಾದರೂ ಒಂದು ರಾಜ್ಯದ ಚುನಾವಣೆಯನ್ನ ಯಾವುದೋ ಕಾರಣದಿಂದ ನಡೆಸುವುದಕ್ಕೆ ಸಾಧ್ಯ ಆಗದೇ ಇದ್ರೆ ಆ ಚುನಾವಣೆಯನ್ನ ಆ ನಂತರದಲ್ಲಿ ಮಾಡುವ ಬಗ್ಗೆ ಕೂಡ ಮಸೂದೆಯಲ್ಲಿ ವಿವರಿಸಲಾಗಿದೆ. ಇಲ್ಲಿ ಚುನಾವಣಾ ಆಯೋಗ ತಮಗಿರೋ ಸಮಸ್ಯೆಯ ಬಗ್ಗೆ ರಾಷ್ಟ್ರಪತಿಗಳ ಗಮನಕ್ಕೆ ತರಬೇಕು. ಆ ಬಳಿಕ ರಾಷ್ಟ್ರಪತಿಗಳು ಚುನಾವಣಾ ಆಯೋಗದ ಮನವಿಗೆ ಒಪ್ಪಿದ್ರೆ ಆ ನಂತರದಲ್ಲಿ ರಾಜ್ಯದ ಚುನಾವಣೆಯನ್ನ ಮುಂದೂಡಿ ಬೇರೆ ಸಂದರ್ಭದಲ್ಲಿ ಚುನಾವಣೆಯನ್ನ ನಡೆಸೋದಕ್ಕೆ ಇಲ್ಲಿ ಅವಕಾಶವನ್ನ ಕೊಡಲಾಗುತ್ತೆ. ಈಗ ಮಸೂದೆ ಮಂಡನೆಯಾಗಿದೆ. ಗೃಹ ಸಚಿವ ಅಮಿತ್ ಶಾ ಈ ಮಸೂದೆಯನ್ನ JPC ಅಂದ್ರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಪರಾಮರ್ಶಿಸಲಿ ಅಂತ ಹೇಳಿದ್ದಾರೆ. ಅಲ್ಲಿಗೆ JPC ಅಂದ್ರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಮಡಿಲಿಗೆ ಈ ಮಸೂದೆಯನ್ನ ಹಾಕಲಾಗಿದೆ. ಗೆಳೆಯರೆ, ಇಲ್ಲಿ ಒಂದು ದೇಶ ಒಂದು ಚುನಾವಣೆ ಅನ್ನೋದು ಈ ದೇಶದಲ್ಲಿ ಜಾರಿಯಾಗಬೇಕು ಅಂದ್ರೆ ಸಂವಿಧಾನ ತಿದ್ದುಪಡಿ ಮಸೂದೆ 2024ಕ್ಕೆ ಉಭಯ ಸದನಗಳಲ್ಲಿ ಅಂಗೀಕಾರ ಸಿಗಬೇಕು. ಅದಕ್ಕೆ 2/3 ಮೆಜಾರಿಟಿ ಬೇಕಾಗುತ್ತೆ. ಈಗ ಲೋಕಸಭೆಯಲ್ಲಿ ಒಟ್ಟು ಸದಸ್ಯರ ಸ್ಥಾನ 543 ಇದೆ ಅಲ್ವಾ? ಅಲ್ಲಿ ಮಸೂದೆಯನ್ನ ಮತಕ್ಕೆ ಹಾಕಿದಾಗ ಅಷ್ಟೂ ಸದಸ್ಯರು ಹಾಜರಿದ್ರೆ ಅದರಲ್ಲಿ 3/2 ಸದಸ್ಯರು ಅಂದ್ರೆ 362 ಮಂದಿ ಸದಸ್ಯರು ಈ ಮಸೂದೆಯ ಪರ ಮತ ಚಲಾಯಿಸಬೇಕಾಗುತ್ತೆ. ಸದ್ಯದಲ್ಲಿ ಲೋಕಸಭೆಯ ಬಲಾಬಲವನ್ನು ನಾವು ನೋಡಿದ್ರೆ ಆಡಳಿತಾರೂಢ NDA 293 ಸದಸ್ಯ ಬಲವನ್ನು ಹೊಂದಿದೆ. ಇಂಡಿ ಮೈತ್ರಿಕೂಟ 232 ಸದಸ್ಯರನ್ನ ಹೊಂದಿದ್ರೆ ತಟಸ್ಥ ಸದಸ್ಯರು ಅಂದ್ರೆ ಇಂಡಿ ಮತ್ತು NDA ಎರಡಕ್ಕೂ ಬೆಂಬಲ ಕೊಡದೆ ತಟಸ್ಥವಾಗಿ ಉಳಿದ ಸದಸ್ಯರ ಸಂಖ್ಯೆ 13 ಇದೆ. ಅದರಲ್ಲಿ ಆಂಧ್ರದ YSRCP 4 ಸದಸ್ಯ ಬಲವನ್ನು ಹೊಂದಿದ್ರೆ ಪಕ್ಷೇತರರಾಗಿ ಆಯ್ಕೆಯಾದ 4 ಮಂದಿ ಇದ್ದಾರೆ. ಅಕಾಲಿದಳ 1, ಕಾಂಶಿರಾಮ್ ಪಕ್ಷ 1, OIC ಪಕ್ಷ 1, VOTTP 1, ZPMನ ಒಬ್ಬ ಸದಸ್ಯ ಸೇರಿದ ಹಾಗೆ ಒಟ್ಟು 13 ತಟಸ್ಥ ಸದಸ್ಯರಿದ್ದಾರೆ. ಈ 13 ಸದಸ್ಯರು NDAಗೆ ಬೆಂಬಲ ಕೊಟ್ಟರೂ ಕೂಡ ಅಲ್ಲಿ ಬಹುಮತದ ಕೊರತೆ ಉಂಟಾಗುತ್ತೆ. ಯಾಕೆಂದ್ರೆ ಇಲ್ಲಿ 2/3 ಮೆಜಾರಿಟಿ ಬೇಕು ಅಂದ್ರೆ NDAಗೆ ಈಗಿರುವ 293 ಸದಸ್ಯ ಬಲದ ಜೊತೆಗೆ ಇನ್ನೂ ಹೆಚ್ಚುವರಿಯಾಗಿ 69 ಸದಸ್ಯರ ಬೆಂಬಲ ಬೇಕಾಗುತ್ತೆ. ಹೀಗಾಗಿ ತೃಣಮೂಲ, DMK ಮತ್ತು ಸಮಾಜವಾದಿಗಳ ಬೆಂಬಲ ಸಿಗದೇ ಇದ್ರೆ ಈ ಮಸೂದೆ ಪಾಸ್ ಆಗೋದು ಕಷ್ಟ. ಇಲ್ಲಿ ಇಂಡಿ ಕೂಟದ ಬಹುತೇಕ ಪಕ್ಷಗಳು ಈ ಒಂದು ದೇಶ ಒಂದು ಚುನಾವಣೆಯನ್ನ ತೀವ್ರವಾಗಿ ವಿರೋಧಿಸ್ತಾ ಇರೋದ್ರಿಂದ ಕೇಂದ್ರ ಸರ್ಕಾರ ಇದನ್ನ JPC ಮಡಿಲಿಗೆ ಹಾಕಿದೆ. ಇಲ್ಲೊಂದು ಸಹಮತವನ್ನ ಪಡ್ಕೊಳ್ಳೋ ಪ್ರಯತ್ನಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಅಲ್ಲ, ಒಂದೇ ಬಾರಿ ಚುನಾವಣೆಗಳು ನಡೆಯೋದು ಅಂದ್ರೆ ಒಳ್ಳೇದೇ ಅಲ್ವಾ? ಪ್ರತಿಪಕ್ಷಗಳು ಯಾಕೆ ಇದನ್ನು ವಿರೋಧಿಸುತ್ತವೆ ಅನ್ನೋ ಅನುಮಾನ ನಿಮ್ಮಲ್ಲಿ ಮೂಡಬಹುದು. ಗೆಳೆಯರೆ, ಇಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ ಒಟ್ಟಿಗೆ ಚುನಾವಣೆಗಳನ್ನು ನಡೆಸೋದ್ರಿಂದ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಚುನಾವಣೆಯ ಸಂದರ್ಭದಲ್ಲಿ ಹೆಚ್ಚು ಚರ್ಚೆ ಆಗೋದಿಲ್ಲ. ಪ್ರಾದೇಶಿಕ ವಿಷಯಗಳನ್ನು ಮುಂದಿಟ್ಟುಕೊಂಡು ಸ್ಥಳೀಯ ಪಕ್ಷಗಳು ಅಂದರೆ ಪ್ರಾದೇಶಿಕ ಪಕ್ಷಗಳು ಚುನಾವಣೆಯನ್ನು ಎದುರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಆತಂಕ ಸಾಕಷ್ಟು ಪ್ರಾದೇಶಿಕ ಪಕ್ಷಗಳನ್ನು ಕಾಡ್ತಾ ಇದೆ. ಲೋಕಸಭಾ ಚುನಾವಣೆಯ ಪ್ರಭಾವ ಇಲ್ಲಿ ರಾಜ್ಯಗಳ ಮೇಲೆ ಉಂಟಾದ್ರೆ ಎರಡೂ ಕಡೆ ರಾಷ್ಟ್ರೀಯ ಪಕ್ಷಗಳೇ ಗೆಲ್ಲತ್ವೆ, ಪ್ರಾದೇಶಿಕ ಪಕ್ಷಗಳು ಅತಂತ್ರಗೊಂಡು ಬಿಡುತ್ತವೆ ಅನ್ನೋ ಆತಂಕ ಅದು. ಇನ್ನು ಕಾಂಗ್ರೆಸ್ ಸದ್ಯಕ್ಕೆ ಸಾಕಷ್ಟು ರಾಜ್ಯಗಳಲ್ಲಿ ತನ್ನ ಅಸ್ತಿತ್ವವನ್ನು ಕಳ್ಕೊಂಡಿದೆ. ಈಗ ಇಡೀ ದೇಶದಲ್ಲಿ ಅವರು ಸ್ವತಂತ್ರವಾಗಿ ಸರ್ಕಾರವನ್ನು ನಡೆಸ್ತಾ ಇರೋದು ಕೇವಲ 3 ರಾಜ್ಯಗಳಲ್ಲಿ. ಕಾಂಗ್ರೆಸ್ ಈಗ ಪ್ರಾದೇಶಿಕ ಪಕ್ಷಗಳನ್ನು ಮುಂದಿಟ್ಟುಕೊಂಡು ಅವರ ಮೈತ್ರಿಯ ಮೇಲೊಂದಷ್ಟು ಸೀಟುಗಳನ್ನು ಗೆಲ್ಲಬೇಕು. ಹೀಗಾಗಿ ರಾಷ್ಟ್ರೀಯ ಪಕ್ಷ ಆದರೂ ಕೂಡ ರಾಷ್ಟ್ರೀಯ ವಿಷಯಗಳನ್ನೇ ಇಟ್ಟುಕೊಂಡು ಚುನಾವಣೆ ಮಾಡಿದರೂ ಗೆಲ್ತೀವಿ ಅನ್ನೋ ವಿಶ್ವಾಸ ಕಾಂಗ್ರೆಸ್ಸಿಗರಲ್ಲಿ ಕಾಣ್ತಾ ಇಲ್ಲ. ಒಂದು ವೇಳೆ ಚುನಾವಣೆಯಲ್ಲಿ ರಾಷ್ಟ್ರೀಯ ವಿಷಯಗಳಿಗೆ ಪ್ರಾಮುಖ್ಯತೆ ಸಿಗ್ತಾ ಹೋದ್ರೆ 3 ರಾಜ್ಯಗಳನ್ನು ಕಳ್ಕೋಬೇಕಾಗಿ ಬಂದ್ಬಿಡುತ್ತೇನೋ ಅನ್ನೋ ಆತಂಕ ಅವರದ್ದು. ಹೀಗಾಗಿ ಈ ಒಂದು ದೇಶ ಒಂದು ಚುನಾವಣೆಯನ್ನ ಕಾಂಗ್ರೆಸ್ ಕೂಡ ವಿರೋಧಿಸ್ತಾ ಇದೆ. ಇನ್ನು ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳ ಅವನತಿ ಆಗಿಬಿಟ್ರೆ ಮುಂದೆ ಒಂದೇ ದೇಶ ಒಂದೇ ಚುನಾವಣೆ ಅಂದ ಹಾಗೇನೆ ಒಂದೇ ದೇಶ ಒಂದೇ ಪಕ್ಷ ಅನ್ನೋ ಥರದ ವಾತಾವರಣ ದೇಶದಲ್ಲಿ ನಿರ್ಮಾಣವಾಗಿ ಬಿಟ್ಟಿತ್ತು ಅನ್ನೋ ಆತಂಕ ಕೂಡ ಇಲ್ಲಿದೆ. ಹಾಗೇನಾದ್ರೂ ಆದ್ರೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕ ಅಂತ ಸಾಕಷ್ಟು ಜನ ಭಾವಿಸ್ತಾ ಇದ್ದಾರೆ. ಹಾಗಂತ ಭಾರತದಲ್ಲಿ ಯಾವತ್ತೂ ಕೂಡ ಈ ಒಂದೇ ದೇಶ ಒಂದೇ ಚುನಾವಣೆ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ ಅಂತಲ್ಲ. 1967ರವರೆಗೂ ನಮ್ಮ ದೇಶದಲ್ಲಿ ರಾಜ್ಯಗಳ ವಿಧಾನಸಭೆಗೆ ಮತ್ತು ಲೋಕಸಭೆಗೆ ಒಂದೇ ಕಾಲಕ್ಕೆ ಚುನಾವಣೆ ಆಗ್ತಾ ಇತ್ತು. ಆದರೆ ಹಲವಾರು ಬಾರಿ ಹಲವಾರು ರಾಜ್ಯಗಳಲ್ಲಿ ಮತ್ತು ಕೇಂದ್ರದಲ್ಲಿ ಕೂಡ ಸರ್ಕಾರಗಳು ಪತನಗೊಳ್ತಾ ಪದೇ ಪದೇ ಚುನಾವಣೆಗಳಿಗೆ ಹೋಗಬೇಕಾದ ಸಂದರ್ಭ ಬಂದ ಕಾರಣದಿಂದ ಈ ಒಂದು ದೇಶ ಒಂದು ಚುನಾವಣಾ ಪದ್ಧತಿಯನ್ನ ನಮ್ಮಲ್ಲಿ ಕೈ ಬಿಡಬೇಕಾಗಿ ಬಂತು. ಈಗ ಅದನ್ನೇ ಒಂದಷ್ಟು ಬದಲಾವಣೆಗಳ ಜೊತೆಗೆ ಮತ್ತೆ ಜಾರಿಗೆ ತರುವ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಇಲ್ಲಿ ಮಾಡೋದಕ್ಕೆ ಹೋಗ್ತಾ ಇದೆ. ಇನ್ನು
ನಮ್ಮಲ್ಲಿ ಚುನಾವಣೆಗಳು ಹೇಗೆ ನಡೆಯುತ್ತವೆ ಅನ್ನೋದು ನಮಗೆಲ್ಲ ಗೊತ್ತಿರೋದೆ. ವಿಧಾನಸಭಾ ಚುನಾವಣೆಗಳು ಸ್ಥಳೀಯ ವಿಷಯಗಳ ಆಧಾರದ ಮೇಲೆ ನಡೆಯುತ್ತವೆ. ಲೋಕಸಭಾ ಚುನಾವಣೆಗಳು ರಾಷ್ಟ್ರೀಯ ವಿಷಯಗಳು, ದೇಶದ ಹಿತಾಸಕ್ತಿ ಮೇಲೆ ನಡೆಯುತ್ತವೆ. ಈ ಬಗ್ಗೆ ನಿಮಗೊಂದಷ್ಟು ಉದಾಹರಣೆಗಳನ್ನು ಹೇಳೋದಾದ್ರೆ, 2008ರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಅಮೆರಿಕ ಜೊತೆ ಅಣು ಒಪ್ಪಂದವನ್ನು ಮಾಡಿಕೊಳ್ತು ಅನ್ನೋ ಕಾರಣಕ್ಕೆ ಕಮ್ಯುನಿಸ್ಟರು ಸರ್ಕಾರಕ್ಕೆ ಕೊಟ್ಟಿದ್ದ ಬೆಂಬಲವನ್ನು ವಾಪಸ್ ಪಡ್ಕೊಂಡ್ರು. ಸಂಸತ್ತಲ್ಲಿ ಅವಿಶ್ವಾಸ ಮಂಡನೆ ಆಯಿತು. ಅಫ್ಕೋರ್ಸ್ ಬಿಜೆಪಿ ಅವತ್ತು ಮನಮೋಹನ್ ಸಿಂಗ್ ಸರ್ಕಾರವನ್ನು ಬೆಂಬಲಿಸಿತು. ಹೀಗಾಗಿ ಸರ್ಕಾರ ಪತನವಾಗದೆ ಉಳಿತು. ಆದರೆ ಇದು ಮುಂದಿನ ಚುನಾವಣೆಗಳ ಮೇಲೆ ಪ್ರಭಾವವನ್ನುಂಟು ಮಾಡಿತು. ಭಾರತದ ಅಭಿವೃದ್ಧಿಗೆ ಮಿತ್ರ ಪಕ್ಷಗಳು ಕೊಕ್ಕೆ ಹಾಕ್ತಿವೆ ಅನ್ನೋ ಅಭಿಪ್ರಾಯ ಮತದಾರರಲ್ಲಿ ಮೂಡಿತು. ಹೀಗಾಗಿ ಮುಂಬೈ ದಾಳಿಯ ವೈಫಲ್ಯದ ನಡುವೆ ಕೂಡ ಮನಮೋಹನ್ ಸಿಂಗ್ ಅವರ ಸರ್ಕಾರ ಮತ್ತೆ ಆರಿಸಿ ಬಂತು. ಎರಡನೇ ಅವಧಿಯಲ್ಲಿ ಕಾಂಗ್ರೆಸ್ ಮೊದಲ ಅವಧಿಗಿಂತ ಸ್ವಲ್ಪ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲುವನ್ನು ಕೂಡ ಪಡ್ಕೊಳ್ತು. ಈ ಎರಡನೇ UPA ಅವಧಿಯಲ್ಲಿ ಕಾಮನ್ವೆಲ್ತು, 2G, ಕಲ್ಲಿದ್ದಲು, ಹೆಲಿಕಾಪ್ಟರ್ ಖರೀದಿ, ಹೀಗೆ ಬರೀ ಹಗರಣಗಳಾದವು. ಇದು UPA ಸರ್ಕಾರದ ವಿರುದ್ಧ ದೇಶದಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಜನಾಭಿಪ್ರಾಯ ಮೂಡೋದಕ್ಕೆ ಕಾರಣ ಆಯಿತು. 2014ರಲ್ಲಿ ಮತದಾರ ಭ್ರಷ್ಟಾಚಾರ ಮತ್ತು ಹಗರಣಗಳ ಕಾರಣಕ್ಕೇನೆ ಕಾಂಗ್ರೆಸ್ಸನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ಬಿಜೆಪಿಗೆ ಮಣೆ ಹಾಕಿದ. 2019ರಲ್ಲಿ ನಡೆದ ಪುಲ್ವಾಮಾ ದಾಳಿ ಮತ್ತು ಅದಕ್ಕೆ ಸರ್ಕಾರ ಕೊಟ್ಟ ದಿಟ್ಟ ಉತ್ತರ 19ರ ಚುನಾವಣೆಯ ದಿಕ್ಕನ್ನೇ ಬದಲಿಸಿಬಿಡ್ತು. ಸೊ ಈ ಮೂರು ಚುನಾವಣೆಗಳಲ್ಲೂ ಕೂಡ ರಾಷ್ಟ್ರೀಯ ಹಿತಾಸಕ್ತಿ ಅನ್ನೋದು ತುಂಬಾನೇ ಚೆನ್ನಾಗಿ ಕೆಲಸ ಮಾಡ್ತು ಅನ್ನೋದು ನಮ್ಮ ಕಣ್ಣು ಮುಂದಿದೆ. ಇನ್ನು 2024ರಲ್ಲಿ 10 ವರ್ಷಗಳ ಆಡಳಿತದ ವಿರುದ್ಧ ಸಹಜವಾಗಿಯೇ ಇದ್ದ ಜನವಿರೋಧಿ ಅಲೆ NDA ಶಕ್ತಿಯನ್ನು ಕುಗ್ಗಿಸಿದೆ. ಇಷ್ಟಾದರೂ ಬಹುತೇಕ ಜನ ರಾಷ್ಟ್ರೀಯ ಹಿತಾಸಕ್ತಿಯ ಕಾರಣಕ್ಕೇನೆ ಬಿಜೆಪಿಗೆ ಮತ ಹಾಕಿದ್ದಾರೆ. ಸೊ ಏಕಕಾಲದ ಚುನಾವಣೆಗಳು ನಡೆದು ಇದೇ ಮನಸ್ಥಿತಿಯಲ್ಲಿ ಜನ ವೋಟ್ ಹಾಕಿದ್ರೆ ಅದು ಬಿಜೆಪಿಗೆ ಅಥವಾ ಇನ್ಯಾವುದೋ ಕೇಂದ್ರದಲ್ಲಿ ಆಡಳಿತ ನಡೆಸುವ ಪಕ್ಷಕ್ಕೆ ಲಾಭ ಆಗುತ್ತೆ ಹೊರತು ಪ್ರಾದೇಶಿಕ ಪಕ್ಷಗಳಿಗೆ ಅಲ್ಲ ಅನ್ನೋ ಭಯ ಸಾಕಷ್ಟು ಪಕ್ಷಗಳ ಮುಖಂಡರಲ್ಲಿದೆ. ಇನ್ನು ಮೊನ್ನೆ ಲೋಕಸಭಾ ಚುನಾವಣೆಯ ಜೊತೆಯಲ್ಲಿ ನಡೆದ ಆಂಧ್ರ ಹಾಗೂ ಒಡಿಶಾ ಎಲೆಕ್ಷನ್ಗಳನ್ನು ಗಮನಿಸಿದರೆ ಬಿಜೆಪಿ ಪರವಾಗಿ ಅಥವಾ ಅವರ ಒಕ್ಕೂಟದ ಪಕ್ಷಗಳ ಪರವಾಗಿ ಮತಗಳು ಬಿದ್ದಿವೆ. ಇದು ಪ್ರಾದೇಶಿಕ ಪಕ್ಷಗಳ ಚಿಂತೆಗೆ ಕಾರಣವಾಗ್ತಾ ಇರೋ ವಿಷಯ. ಹೀಗಾಗಿ TMC, RJD ಅಂಥ ಪಕ್ಷಗಳ ನಾಯಕರು ಈಗಾಗಲೇ ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರವನ್ನು ಮಾಡ್ತಾ ಇದ್ದಾರೆ. ಆದರೆ NDA ಜೊತೆಯಲ್ಲಿರುವ ಪ್ರಾದೇಶಿಕ ಪಕ್ಷಗಳು ಈ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಅವರು ಈ ಮಸೂದೆಯನ್ನು ಬೆಂಬಲಿಸ್ತಾ ಇದ್ದಾರೆ. ಅದರಲ್ಲೂ ಬಿಹಾರದಲ್ಲಿ ನಿತೀಶ್ ಕುಮಾರ್ ಹಾಗೂ ಚಿರಾಗ್ ಪಾಸ್ವಾನ್ ಕೂಡ ಈ ಮಸೂದೆಯನ್ನು ಬೆಂಬಲಿಸ್ತಾ ಇರೋದು ಪ್ರತಿಪಕ್ಷಗಳ ಕೆಂಗಣ್ಣಿಗೆ ಕಾರಣ ಆಗ್ತಾ ಇದೆ. ಗೆಳೆಯರೆ, ಇಲ್ಲಿ ಒಂದೇ ಬಾರಿಗೆ ಚುನಾವಣೆಗಳು ನಡೆಸೋದ್ರಿಂದ ಎಷ್ಟು ಸಮಸ್ಯೆಗಳು ಕಾಣಿಸುತ್ತವೋ ಅಷ್ಟೇ ಪ್ರಮಾಣದ ಲಾಭಗಳು ಕೂಡ ಇವೆ. ಹಾಗಾಗಿ ಚುನಾವಣೆಗಳು ನಡೀತಾ ಇದ್ರೆ ಅದರಿಂದ ಅತಿ ಹೆಚ್ಚು ಹಣ ಮತ್ತು ಸಂಪನ್ಮೂಲಗಳು ಪೋಲಾಗುತ್ತವೆ. ಪ್ರತಿ ವರ್ಷ ಒಂದಲ್ಲ ಒಂದು ರಾಜ್ಯದಲ್ಲಿ ಚುನಾವಣೆಗಳು ನಡೀತಾ ಹೋದರೆ ನೀತಿ ಸಂಹಿತೆ ಅನ್ನೋದು ಅಭಿವೃದ್ಧಿಗೆ ಅಡ್ಡಿ ಉಂಟು ಮಾಡುತ್ತೆ. ಇಡೀ ಸರ್ಕಾರ ಚುನಾವಣಾ ಪ್ರಚಾರದಲ್ಲಿ ನಿರತಗೊಂಡ್ರೆ ಕೆಲಸ ಮಾಡೋದಾದ್ರೂ ಯಾರು? ಇದೆಲ್ಲ ಕೂಡ ಅಭಿವೃದ್ಧಿಯ ಮೇಲೆ ನೇರ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ. ಇನ್ನು ಒಂದೇ ಬಾರಿಗೆ ಚುನಾವಣೆಗಳು ನಡೆಯೋದ್ರಿಂದ ಅಭ್ಯರ್ಥಿಗಳು ಖರ್ಚು ಮಾಡುವ ಹಣ ಕೂಡ ಕಡಿಮೆ ಆಗಬಹುದು. ಮತಗಳನ್ನು ಖರೀದಿ ಮಾಡೋದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ನೋಟಿಗಾಗಿ ಓಟು ಅನ್ನೋದು ಕಡಿಮೆಯಾಗಿ ಚುನಾವಣೆ ಅನ್ನೋದು ವಿಷಯಾಧಾರಿತ ಆಗಬಹುದು. ಸೊ ಇದು ಕೂಡ ಕೆಲವರಿಗೆ ಇಷ್ಟ ಆದರೆ ಇನ್ನು ಕೆಲವರಿಗೆ ಆಗಾಗ ಬರುವ ಆದಾಯ ನಿಂತು ಹೋಗುತ್ತಲ್ಲ ಅನ್ನೋ ಅಸಮಾಧಾನಕ್ಕೆ ಕೂಡ ಕಾರಣ ಆಗಬಹುದು. ಇನ್ನು ಈ ಎಲ್ಲ ಪರ ವಿರೋಧಗಳ ನಡುವೆ ಮಸೂದೆಯ ಮಂಡನೆಗೆ ಲೋಕಸಭೆಯಲ್ಲಿ ಮತದಾನ ಆಗಿದೆ. ಇನ್ನು ಇಲ್ಲಿ ಮತ್ತೊಂದು ವಿಶೇಷ ಅಂದರೆ ಮೊಟ್ಟ ಮೊದಲ ಬಾರಿಗೆ ಲೋಕಸಭೆಯಲ್ಲಿ ಈ ವೋಟಿಂಗ್ ಅನ್ನು ನಡೆಸಲಾಗಿದೆ. ಮಸೂದೆ ಮಂಡನೆಯ ಪರವಾಗಿ 269 ಮತಗಳು ಬಿದ್ದರೆ ವಿರುದ್ಧ 198 ಮತಗಳು ಬಿದ್ದಿವೆ. ಸೊ ಈಗ ಮಸೂದೆ JPC ಅಂಗಳವನ್ನು ತಲುಪಿದೆ. ಅಲ್ಲಿ ಸರ್ವಪಕ್ಷ ಸದಸ್ಯರ ಸಲಹೆಯೊಂದಿಗೆ ಆ ಮಸೂದೆ ಮತ್ತೆ ಸದನಕ್ಕೆ ಹಿಂತಿರುಗಿ ಬರುತ್ತೆ. ಅಲ್ಲಿ ಏನಾದರೂ ಸಲಹೆಗಳು, ತಿದ್ದುಪಡಿಗಳ ಅಗತ್ಯ ಇದ್ದರೆ ಅದರ ಜೊತೆಗೆ ಮತ್ತೆ ಸದನದಲ್ಲಿ ಇದು ಮಂಡನೆ ಆಗಬೇಕಾಗತ್ತೆ. ಲೋಕಸಭೆ ಹಾಗೂ ರಾಜ್ಯ ಸಭೆಗಳಲ್ಲಿ ಈ ತಿದ್ದುಪಡಿ ಮಸೂದೆ ಪಾಸ್ ಆದರೆ ಆ ನಂತರ ರಾಷ್ಟ್ರಪತಿಗಳ ಅಂಕಿತಕ್ಕೆ ಇದನ್ನು ಕಳುಹಿಸಿಕೊಡ್ತಾರೆ. ರಾಷ್ಟ್ರಪತಿಗಳ ಸಹಿ ಬಿದ್ದರೆ ಈ ದೇಶದ ಚುನಾವಣಾ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಬದಲಾವಣೆಗೆ ಅದು ಕಾರಣ ಆಗುತ್ತೆ. ಇದು ಗೆಳೆಯರೆ ಒಂದು ದೇಶ ಒಂದು ಚುನಾವಣೆಯ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.